ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುಧೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ನೋಡ್ತಾ ಇರೋರೆಲ್ಲರೂ ತಪ್ಪದೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಮಮತಾ ಗೇಟ್ ಹತ್ತಿರವೇ ಇವರು ಬರುವುದನ್ನೇ ಕಾಯುತ್ತಾ ನಿಂತಿದ್ದಳು. ಕಾರ್ ಬಂದ ತಕ್ಷಣವೇ ಹೊರಗೋಡಿ ಬಂದಿದ್ದಳು. ಅವಳಿಗೆ ತುಂಬ ದಿನಗಳಿಂದ ನೋಡಿರದ, ಮಾತನಾಡಿರದ ಗೆಳತಿಯನ್ನ ಮಾತನಾಡುವ ತವಕ. ಪ್ರಾರ್ಥನಾ ಕಾರ್ ಇಳಿದ ತಕ್ಷಣವೇ ಗೆಳತಿಯನ್ನು ಕಂಡು ಓಡಿ ಬಂದು ತಬ್ಬಿಬಿಟ್ಟಿದ್ದಳು. ಪಾರಿ, ಹೆಂಗಿದೆಯೇ? ಏಟೊಂದಿನ ಆಯ್ತಲ್ಲೇ ನಿನ್ನ ನೋಡಿ ಮಾತಾಡಿಸಿ. ನಿನ್ನ ಚಿಕ್ಕಮ್ಮ ಬರಕ್ಕೆ ಬಿಡ್ತಾನೇ ಇರಲಿಲ್ಲ ಕಣೆ. ಸದ್ಯ ಆ ಅಂಕಲ್ ಜೊತೆಗೆ ನಿನ್ನ ಮದುವೆ ಆಗಲಿಲ್ವಲ್ಲ, ನಂಗಂತೂ ಭಯನೇ ಆಗ್ಬಿಟ್ಟಿತ್ತು ಪಾರಿ. ನಿನ್ನ ಜೀವನನೇ ಹಾಳಾಗೋಯ್ತು ಅಂತವ ಒಂದೇ ಸಮ ಮಾತನಾಡುತ್ತಿದ್ದಳು ಮಮತಾ. ಗೆಳತಿಯರಿಬ್ಬರು ಇವರ ಬಾಂಧವ್ಯವನ್ನು ಕಣ್ತುಂಬಿಕೊಂಡು ಮುಗುಳ್ನಗುತ್ತಾ ನಿಂತಿದ್ದರು ಗೆಳೆಯರಿಬ್ಬರು. ಸುಮ್ಮನಿರೆ ಮಮ್ಮಿ, ನಾನು ಚಂದಾಕಿವ್ನಿ, ನೀನಿರೋದ್ರಿಂದ ಇನ್ನೂ ಬದುಕೇ ಇವ್ನಿ ಕಣೆ ಎಂದು ಕಣ್ಣೀರಾದಳು ಪ್ರಾರ್ಥನಾ. ಅದ್ಯಾಕೆ ಹಂಗಂದಿ ಪಾರಿ? ನಾನೇನು ಮಾಡಿವ್ನಿ? ಮಾಡಿರೋದೆಲ್ಲ ಇವರೇಯ ಸರ್. ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್. ನಾನು ಒಂದು ಕಾಲ್ ಮಾಡಿದ ತಕ್ಷಣ ಬಂದು ಇವಳ ಜೀವನ ಉಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್ ಎಂದು ಇಬ್ಬರಿಗೂ ಕೈ ಮುಗಿದಳು ಮಮತಾ. ಛೇ, ಇದ್ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ನೀವು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು. ಅದು ಅಲ್ಲದೆ ಯಾರಾದರೂ ಕಷ್ಟದಲ್ಲಿ ಇದ್ದಾರೆ, ನಮ್ಮ ಸಹಾಯದ ಅವಶ್ಯಕತೆ ಅವರಿಗಿದೆ ಅಂತಾದರೆ ನಮ್ಮ ಕೈಲಾದ ಸಹಾಯ ಮಾಡೋದು ಮನುಷ್ಯನಾದವನ ಕರ್ತವ್ಯ. ಅದನ್ನೇ ನಾವು ಮಾಡಿರೋದು ಎಂದ ಶರಶ್ಚಂದ್ರ. ಆದರೂ ಸರ್, ನಿಮ್ಮ ಉಪಕಾರನ ನಾವು ಯಾವತ್ತೂ ಮರೆಯಲ್ಲ ಎಂದಳು ಮಮತಾ. ನಾವಿಬ್ಬರು ಬರ್ತೀವ್ರಿ ಮಮತಾ, ನಮ್ಮನ್ನು ಮರಿಬೇಡಿ. ಏನೇ ಸಹಾಯ ಬೇಕಿದ್ರೂ ಒಂದು ಕಾಲ್ ಮಾಡಿ. ನನ್ನ ನಂಬರ್ ಇದೆಯಲ್ಲ, ಈಗ ಸ್ವಲ್ಪ ಹೊತ್ತಿನ ಮುಂಚೆ ಕಾಲ್ ಮಾಡಿದ್ನಲ್ಲ, ಅವಳನ್ನೇ ನೋಡುತ್ತಾ ಕೇಳಿದ ಅನೀಶ್. ಮಮತಾ ಆಶ್ಚರ್ಯದಿಂದ ಅವನ ಮುಖ ನೋಡಿದಳು. ಅವನ ನೋಟ ಇರಿಸುಮುರಿಸು ಉಂಟಾಯಿತು ಅವಳಿಗೆ. ಇವಯ್ಯ ಇದ್ಯಾಕೆ ಹಿಂಗೆ ನೋಡ್ತವ್ರೆ, ಏನೋಪ್ಪ ಎಲ್ಲ ವಿಚಿತ್ರವಾಗದೆ ಎಂದುಕೊಂಡಳು. ಆದರೂ ತಲೆ ಅಲ್ಲಾಡಿಸಿ, ಖಂಡಿತ ಸರ್, ಕಾಲ್ ಮಾಡ್ತೀವಿ ಅಂತ ಸಂದರ್ಭ ಬಂದರೆ ಎಂದಳು. ಶರಶ್ಚಂದ್ರನಿಗೆ ಈಗ ಸಂಕಟವಾಗುತ್ತಿತ್ತು. ಹೊರಡಬೇಕಲ್ಲ ಮನೆಗೆ. ಯಾರೋ ತನ್ನಿಂದ ಮುಖ್ಯವಾದ ವಸ್ತುವನ್ನು ಬಲವಂತವಾಗಿ ಕಿತ್ತುಕೊಂಡ ಭಾವನೆ ಅವನಿಗೆ. ಪ್ರಾರ್ಥನಾಳ ಮುಖವನ್ನೇ ಎವೆಯಿಕ್ಕದೆ ನೋಡುತ್ತಾ ನಿಂತು ಬಿಟ್ಟಿದ್ದ ಅವನು. ಅವಳು ತನ್ನ ಗೆಳತಿಯ ಹತ್ತಿರ ಹರಟುವುದರಲ್ಲಿ ವ್ಯಸ್ತ. ನಾನು ಇವಳನ್ನು ತನ್ನಿಂದ ದೂರ ಇಟ್ಟು ತಪ್ಪು ಮಾಡುತ್ತಿಲ್ಲ ತಾನೇ? ಅಷ್ಟಕ್ಕೂ ತಾನ್ಯಾಕೆ ಅವಳಿಂದ ದೂರವಿರಬೇಕು? ಈಗ ಅವಳು ತನ್ನ ಹೆಂಡತಿ, ಅಗ್ನಿಸಾಕ್ಷಿಯಾಗಿ ಅವಳಿಗೆ ತಾಳಿ ಕಟ್ಟಿದ್ದೀನಿ. ಹಾಗಿದ್ದು ದೂರ ಇರಬೇಕೇ ಅವಳಿಂದ ತಾನು? ಹೌದು, ನಾನು ಮಾಡುತ್ತಿರುವುದು ಸರಿಯಾಗಿಯೇ ಇದೆ. ಅವಳು ನನ್ನಿಂದ ದೂರ ಇರುವುದೇ ಸರಿ. ನಾನೇನಾದರೂ ಇವಳನ್ನು 4 ಜನರ ಮುಂದೆ, ಸಮಾಜದ ಮುಂದೆ ಹೆಂಡತಿ ಎಂದು ಕರೆದುಕೊಂಡು ಹೋಗಿ ನಿಲ್ಲಿಸಿದರೆ ನನಗಾಗುವ ನಷ್ಟ ಏನೂ ಇಲ್ಲ. ಆದರೆ ಇವಳಿಗೆ ಸಮಾಜ ಇವಳನ್ನು ನೆಮ್ಮದಿಯಿಂದ ಇರಲು ಬಿಡುವುದೇ? ಹಣ. ತನ್ನಲ್ಲಿರುವ ಹಣದ ಆಸೆಯಿಂದಲೇ ಅಷ್ಟು ಚಿಕ್ಕ ವಯಸ್ಸಿನ ಹುಡುಗಿ ತನ್ನಂಥವನನ್ನು ಮದುವೆಯಾಗಿರುವುದು ಎಂದು ಅವಳನ್ನು ಅಂದು ಆಡಿ ನೋಯಿಸಿಬಿಡುತ್ತದೆ ಈ ಸಮಾಜ. ಅವಳು ತನ್ನಿಂದ ದೂರ ಇರುವುದೇ ಎಲ್ಲ ರೀತಿಯಲ್ಲಿ ಯೋಚಿಸಿದರೂ ಸರಿ. ಇವತ್ತ್ಯಾಕೋ ಸಹಿಸಲಾರದಷ್ಟು ನೋವಾಗುತ್ತಿದೆ ಇವಳನ್ನು ಬಿಟ್ಟು ಹೋಗಬೇಕೆಂದು ಅಂದುಕೊಂಡರೆ. ಯಾಕೆ ತಿಳಿಯುತ್ತಿಲ್ಲ. ಯೋಚಿಸುತ್ತಿದ್ದವನಿಗೆ ಅಪಾರ ಸಂಕಟವಾಯಿತು. ಅವಳಿಗೆ ಬೆನ್ನು ಹಾಕಿ ನಿಂತುಬಿಟ್ಟ. ಅನಿ, ನಡಿ ಮಗ, ಹೋಗೋಣ. ಟೈಮ್ ಆಯಿತು. ಯಾರಾದರೂ ನೋಡಿದ್ರೆ ಬೇಡದೇ ಇರೋ ನ್ಯೂಸೆನ್ಸ್ ಆಗುತ್ತೆ. ಟೇಕ್ ಕೇರ್ ಬೋತ್ ಆಫ್ ಯು. ಏನಾದರೂ ಇದ್ದರೆ ಕಾಲ್ ಮಾಡಿ ಎಂದ. ಇತ್ತ ತಿರುಗುವ ಸಾಹಸ ಮಾಡದೆ ಸರಸರನೆ ಅತ್ತ ನಡೆದು ಕಾರ್ ಹತ್ತಿದ ಶರಶ್ಚಂದ್ರ. ಪ್ರಾರ್ಥನಾ ಇತ್ತ ತಿರುಗಿ ನೋಡುವಷ್ಟರಲ್ಲಿ ಅವನು ಇರಲಿಲ್ಲ. ಮನಸ್ಸು ಯಾಕೋ ಭಾರವಾಯಿತು ಅವಳಿಗೆ. ಯಾಕೆ ಅರ್ಥವಾಗಲಿಲ್ಲ. ಪಾರಿ, ನಡಿ, ಒಳಗಡೆ ಹೋಗೋಣ. ಒಸಿ ದಿನ ಆಯ್ತಾ ನಿನ್ನ ಜೊತೆಗೆ ಮಾತಾಡಿ? ತುಂಬ ಮಾತಾಡೋದಿದೆ ಕಣೆ ನಿಂತಾವು. ಗೆಳತಿಯ ಹೆಗಲು ಬಳಸಿದಳು. ಹೋಗುವಾಗ ಮತ್ತೊಮ್ಮೆ ಹಿಂದೆ ತಿರುಗಿ ನೋಡಿದಳು ಪ್ರಾರ್ಥನಾ. ಇವಳತ್ತಲೇ ಇತ್ತು ಶರಶ್ಚಂದ್ರನ ದೃಷ್ಟಿ. ಎದೆಯ ತಾಳ ತಪ್ಪಿತು ಇವಳಿಗೆ. ಅಬ್ಬಾ, ಅವನ ಆ ಜೇನಿನ ಕಂಗಳ ನೋಟ, ಏನಿದೆ ಅದರಲ್ಲಿ? ತನಗೇ ಏನೋ ಹೇಳುವಂತಿರುತ್ತು ಅವನ ಆ ನೋಟ. ಅದ್ಯಾಕೋ ಕಂಗಳು ಮಂಜಾದವು ಅವಳಿಗೆ. ಸಂಕಟವಾಗುತ್ತಿತ್ತು ಹೊಟ್ಟೆಯಲ್ಲೆಲ್ಲ. ಥತ್, ಇದ್ಯಾಕೆ ಹಿಂಗಾಯ್ತದೆ ನನಗೆ? ಇವಯ್ಯ ಪ್ರೊಫೆಸರ್ ಸರು ಒಯ್ತಾವ್ರೆ ಅಂತಾನ? ಇಲ್ಲಾಂದರೆ ಅವರು ನೋಡ್ತಾವ್ರಲ್ಲ, ಆ ಕಣ್ಣಲ್ಲಿ ಏನೋ ಅದೇ, ನನಗೆ ಅರ್ಥ ಆಯ್ತಾ ಇಲ್ಲ ಅಂತಾನ?
ಅಂತುವೇ ಹೊಟ್ಟೆಯಲ್ಲಿ ವಿಪರೀತ ಸಂಕಟ ಆಯ್ತದೆ. ಏದುಸಿರು ಬಿಡತೊಡಗಿದಳು ಪ್ರಾರ್ಥನಾ. ಮಮತಾಗೆ ಗಾಬರಿಯಾಯಿತು. ಪಾರಿ, ಏ ಪಾರಿ, ಯಾಕೆ, ಏನಾಯ್ತೆ, ಹುಷಾರಿಲ್ವಾ ನಿಂಗೆ? ಅವಳ ಭುಜ ಹಿಡಿದು ಒಂದು ಕಡೆ ಕುಳಿತಳು. ಹಾಗೇನಿಲ್ಲ ಮಮ್ಮಿ, ಯಾಕೋ ಗೊತ್ತಿಲ್ಲ, ಹೊಟ್ಟೆಯಲ್ಲಿ ವಿಪರೀತ ಸಂಕಟ ಆಯ್ತದೆ ಕಣೆ ಎಂದಳು ಅಳುವ ಧ್ವನಿಯಿಂದ. ಹಸಿವಾಗಿರಬೇಕು ಪಾರಿ, ನೋಡು ಹೆಂಗಾಗದೆ ಮಕ ಎಲ್ಲನೂ. ಅದೆಷ್ಟು ದಿನದಿಂದ ಉಪವಾಸ ಇದ್ದೋ. ನಿನ್ನ ಚಿಕ್ಕಮ್ಮ ಊಟ ಕೊಟ್ಟಿರ್ತಾಳ, ನಂಗೆ ಗೊತ್ತು ಅವಳ ಗುಣ. ಕೊಟ್ಟಿರೋಕ್ಕಿಲ್ಲ, ಅದಕ್ಕೆಯ ಹಿಂಗಾಗದೆ ನಿನ್ನ ಪರಿಸ್ಥಿತಿ. ಇಲ್ಲೇ ಕೂತ್ಕೊಂಡಿರು, ನಾನೋಗಿ ಏನಾರು ತಿನ್ನಕ್ಕೆ ತತ್ತೀನಿ ಎಂದು ನಡೆದಳು ಮಮತಾ. ಗೆಳತಿಯ ಈ ಪರಿಯ ಕಾಳಜಿ, ಅವಳ ಮಾತು ಅಜ್ಜಮ್ಮನನ್ನೇ ನೆನಪಿಸಿತು ಅವಳಿಗೆ. ಸಣ್ಣಗೆ ಬಿಕ್ಕಿದಳು ಪ್ರಾರ್ಥನಾ. ಕಾರು ಹೊರಟರೂ ಒಂದೂ ಮಾತಿಲ್ಲ ಇಬ್ಬರಲ್ಲೂ. ಸೀಟಿಗೆ ತಲೆಯಾನಿಸಿ ಕಣ್ಮುಚ್ಚಿದ್ದ ಶರಶ್ಚಂದ್ರ. ಹಾಸ್ಟೆಲಲ್ಲಿ ಅವಳನ್ನು ಬಿಟ್ಟು ಬರುವಾಗ ಶರಶ್ಚಂದ್ರನಿಗಾದ ಸಂಕಟ ಅಷ್ಟಿಷ್ಟಲ್ಲ. ನನಗೆ ಯಾವತ್ತೂ ಇಷ್ಟು ಸಂಕಟವಾಗುತ್ತಿರಲಿಲ್ಲ. ಇವತ್ತ್ಯಾಕೋ ತನ್ನಿಂದ ಯಾರೋ ಮುಖ್ಯವಾದುದನ್ನು ಬಲವಂತವಾಗಿ ಕಿತ್ತುಕೊಳ್ತಿದ್ದಾರೇನೋ ಎನ್ನುವಂತಹ ಭಾವನೆ. ತಡೆದುಕೊಳ್ಳಲು ಅಸಾಧ್ಯವಾದ ಸಂಕಟ. ಕಾರ್ ಹೊರಟ ನಂತರವೂ ಇಬ್ಬರೂ ಒಂದೂ ಮಾತನಾಡಿಲ್ಲ. ಕಾರ್ ಸೀಟಿಗೆ ಹೊರಗೆ ತಲೆಯಾನಿಸಿ ಕಣ್ಮುಚ್ಚಿ ಕುಳಿತು ಬಿಟ್ಟಿದ್ದ ಶರಶ್ಚಂದ್ರ. ಮುಚ್ಚಿದ ಅವನ ಕಂಗಳಲ್ಲೂ ಅವಳದೇ ಬಿಂಬ. ಮನಸ್ಸು ಭಾರವಾಯಿತು. ಮಮತಾ ಗೆಳತಿಯ ಹೆಗಲ ಸುತ್ತ ಕೈ ಬಳಸಿ ಅವಳನ್ನು ಒಳಗೆ ಕರೆದುಕೊಂಡು ಹೋಗುತ್ತಿದ್ದಳು. ಹೋಗುವಾಗ ಒಮ್ಮೆ ತಿರುಗಿ ನೋಡಿದಳು. ನಂಗ್ಯಾಕೆ ಹಿಂಗೆ ಸಂಕಟ ಆಯ್ತದೆ, ಯಾವಾಗಲೂ ಹಿಂಗಾಯ್ತಾ ಇರಲಿಲ್ಲ ಎಂದುಕೊಂಡು ಕುಳಿತಲ್ಲೇ ಕಣ್ಣು ಮುಚ್ಚಿದಳು ಪ್ರಾರ್ಥನಾ. ಮನೆಗೆ ಬಂದ ಶರಶ್ಚಂದ್ರ ಯಾರ ಜೊತೆಗೂ ಮಾತನಾಡದೆ ಸೀದಾ ಅವನ ಕೋಣೆಗೆ ನಡೆದಿದ್ದ. ರಂಗಜ್ಜ ಅನೀಶನನ್ನು ಕೇಳಿದರು. ಏನಾಗೈತೆ ಚಂದ್ರುಗೆ, ಯಾಕಿಂಗವನೇ, ನೀವು ಹೇಳ್ದೆ ಕೇಳ್ದೆ ಎಲ್ಲಿ ಹೊಂಟೋಗಿದ್ರಿ ಎಂದು ಒಂದೇ ಸಮ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದರು. ಅವರಿಗೆ ನಿಜವಾಗಿ ಆತಂಕವಾಗಿತ್ತು ಇವರನ್ನು ಕಾಣದೆ. ಏನಿಲ್ಲ ರಂಗಜ್ಜ, ಅದೇನೋ ಬಿಸ್ನೆಸ್ ಮೀಟಿಂಗ್ ಇತ್ತು ಅಂತ ಹೋಗಿದ್ವಿ. ಅದ್ರದ್ದೇ ಏನೋ ಟೆನ್ಷನ್ ಅಲ್ಲಿ ಆಗಿದ್ದಾನೆ ಚಂದ್ರು, ಅಷ್ಟೇ. ನೀವೇನು ಯೋಚನೆ ಮಾಡಬೇಡಿ ರಂಗಜ್ಜ, ಸ್ವಲ್ಪ ಹೊತ್ತು ಅವನ ಪಾಡಿಗೆ ಅವನನ್ನು ಬಿಡೋಣ, ಆಮೇಲೆ ಹೋಗಿ ನಾನೇ ಅವನನ್ನು ಊಟಕ್ಕೆ ಕರ್ಕೊಂಡು ಬರ್ತೀನಿ ಎಂದು ಸರಿದು ಹೋದ ಅನೀಶ್. ರೂಮಿಗೆ ಬಂದ ಶರಶ್ಚಂದ್ರನಿಗೆ ತನ್ನ ಪರಿಸ್ಥಿತಿಯ ಬಗ್ಗೆ ಖೇದವಾಯಿತು. ನಗುಮುಖದ ತನ್ನ ಅಮ್ಮನ ಭಾವಚಿತ್ರವನ್ನೇ ದಿಟ್ಟಿಸಿ ಭಾವುಕನಾದ. ನಿನ್ನ ಮಗ ಯಾವತ್ತಿದ್ರೂ ಅನಾಥನೇ ಕಣಮ್ಮ. ನನ್ನ ಭಾಗ್ಯ ಯಾವತ್ತೂ ಬದಲಾಗಲ್ಲ. ನಾನು ಮೊದಲು ಒಂಟಿಯಾಗಿಯೇ ಇದ್ದೆ, ಈಗಲೂ ಒಂಟಿಯೇ, ಮುಂದೆಯೂ ಒಂಟಿತನವೇ ಬರೆದಿದೆ ನನ್ನ ಹಣೆಯಲ್ಲಿ. ನಡುವೆ ನೀನು ನನ್ನ ಮೇಲೆ ತೋರಿಸಿದ ಪ್ರೀತಿ ಮಮತೆಯನ್ನು ನನ್ನ ಉಸಿರಿರುವವರೆಗೂ ಮರೆಯಲ್ಲ ಅಮ್ಮ. ಅವಳನ್ನು ನೋಡಿದರೆ, ಅವಳ ಮಾತು ಕೇಳಿದರೆ ನೀನೇ ನೆನಪಿಗೆ ಬರ್ತೀಯ ಅಮ್ಮ. ಬಹುಭಾಗ ಅವಳು ನಿನ್ನನ್ನೇ ಹೋಲುತ್ತಾಳೆ. ಅದರ ಕಾರಣದಿಂದಲೇ ಇರಬೇಕು ನನಗೆ ಅವಳು ಅತ್ಯಂತ ಹತ್ತಿರದವಳು ಎನಿಸುವುದು. ಅವಳನ್ನು ನೋಡಿದ ಮೊದಲ ದಿನದಿಂದ ನಾನು ಅವಳಿಂದ ದೂರ ಇರಲು ಪಟ್ಟಿರುವ ಪಾಡು ನನಗಷ್ಟೇ ಗೊತ್ತು. ನನ್ನಿಂದ ಸಾಧ್ಯವಾಗಲಿಲ್ಲ ಅಮ್ಮ. ಅವಳಿಂದ ದೂರವಿರುವುದು ನನ್ನಿಂದ ಸಾಧ್ಯವಾಗಲಿಲ್ಲ, ಸಾಧ್ಯವೇ ಇಲ್ಲ ಕೂಡ. ಆದರೂ ನನ್ನಿಂದ ಸಾಧ್ಯವಾದಷ್ಟು ಅವಳಿಂದ ಅಂತರ ಕಾಯ್ದುಕೊಂಡಿದ್ದೆ ನಾನು. ದೂರದಿಂದಲೇ ಅವಳನ್ನು ನೋಡಿ ಸಮಾಧಾನ ಪಟ್ಟುಕೊಂಡಿದ್ದೆ. ಆದರೆ ಈಗ ಅವಳಿಗೆ ನಾನು ತಾಳಿ ಕಟ್ಟಿದ್ದೇನೆ, ಅಗ್ನಿಸಾಕ್ಷಿಯಾಗಿ ಅವಳನ್ನು ವರಿಸಿದ್ದೇನೆ. ಈಗಲೂ ಅವಳಿಂದ ದೂರ ಇರುವುದು ಹೇಗೆ? ನನ್ನಿಂದ ಸಾಧ್ಯವಿಲ್ಲ ಅಮ್ಮ. ಅವಳನ್ನು ದೂರದಲ್ಲಿ ನೋಡಿದರೂ ಸಾಕು, ನನ್ನ ಮನಸ್ಸು ಪ್ರಫುಲ್ಲವಾಗಿರುತ್ತದೆ, ನಾನು ಉತ್ಸಾಹದಿಂದಿರುತ್ತೇನೆ. ಒಟ್ಟಿನಲ್ಲಿ ಅವಳು ನನ್ನ ಕಣ್ಮುಂದೆಯೇ ಇರಬೇಕು, ಇರುತ್ತಾಳೆ, ಇರುವಂತೆ ನಾನು ಮಾಡುತ್ತೇನೆ. ಗಹಗಹಿಸಿ ನಕ್ಕಿತು ಅವನ ಅಂತರಾತ್ಮ. ನೀನು ಅವಳಿಗೆ ಏನು ಹೇಳಿದೀಯಾ ಅಂತ ಒಮ್ಮೆ ನೆನಪಿಸಿಕೊ. ಅವಳ ಭವಿಷ್ಯದ ದೃಷ್ಟಿಯಿಂದ ನೀನೇನು ನಿರ್ಧಾರ ತೆಗೆದುಕೊಂಡಿದ್ದೆ ಇದಕ್ಕೂ ಮುಂಚೆ ನೆನಪಿಸಿಕೊ. ಅವಳ ಹತ್ತಿರ ನೀನು ಬಯಸಿದರೆ ನಾನು ಕಟ್ಟಿದ ತಾಳಿಯನ್ನು ತೆಗೆಯಬಹುದು, ನನಗೆ ಯಾವ ಅಭ್ಯಂತರವೂ ಇಲ್ಲ ಎಂದೆಯಲ್ಲ. ತಾಳಿ ತೆಗೆದ ಮೇಲೆ ನಿನಗೂ ಅವಳಿಗೂ ಏನು ಸಂಬಂಧ ಇರುತ್ತದೆ? ನಿನಗೆ ಅವಳು ನಿನ್ನ ಕಣ್ಮುಂದೇ ಇರಬೇಕೆಂದರೆ ಅವಳು ನಿನ್ನ ಹೆಂಡತಿಯಾಗಿ ನಿನ್ನ ಮನೆಯಲ್ಲಿ ಇರಬೇಕು. ಮನೆಯಲ್ಲಿ ಅಲ್ಲದಿದ್ದರೂ ಸರಿ, ನೀನು ಕಟ್ಟಿದ ಮಾಂಗಲ್ಯವಾದರೂ ಅವಳ ಕೊರಳಲ್ಲಿ ಇರಬೇಕು ಅಲ್ಲವೇ? ಮತ್ತೆ ಯಾಕೆ ಅವಳ ಹತ್ತಿರ ತಾಳಿ ಬೇಕಾದರೂ ತೆಗೆಯಬಹುದು ನೀನು ಅಂತಂದೆ? ಅವಳು ಎಲ್ಲಿಯವರೆಗೆ ಬೇಕಾದರೂ ಓದಲಿ, ಓದಿಸುವ ಜವಾಬ್ದಾರಿ ನನ್ನದು. ಅವಳು ಮುಂದೊಂದು ದಿನ ಯಾರನ್ನಾದರೂ ಇಷ್ಟಪಟ್ಟು ವರಿಸುವನೆಂದರೆ ಅದೂ ನನಗೆ ಒಪ್ಪಿಗೆಯೇ ಎಂದೆಯಲ್ಲ. ಅವಳು ಬೇರೊಬ್ಬನನ್ನು ವರಿಸಿದರೆ
ಅವನ ಸ್ವತ್ತಲ್ಲವೇ? ನಿನಗೆ ಯಾವ ಸಂಬಂಧವಿರುತ್ತದೆ? ನಿನಗೆ ಯಾವ ಹಕ್ಕು ಇರುತ್ತದೆ ಅವಳ ಮೇಲೆ? ಅವಳು ಇನ್ಯಾರದೋ ಮಡದಿಯಾದ ಮೇಲೆ ಅವಳು ನಿನ್ನ ಕಣ್ಮುಂದೆ ಹೇಗೆ ಇರಲು ಸಾಧ್ಯ? ನನ್ನ ಕಣ್ಮುಂದೆಯೇ ಇರಬೇಕು ನೀನು ಎಂದು ಯಾವ ಅಧಿಕಾರದಿಂದ ಹೇಳಬಲ್ಲೆ ನೀನು? ಆಗ ಅವಳು ನಿನ್ನ ಸ್ವತ್ತಲ್ಲ. ನಿನಗೂ ಅವಳಿಗೂ ಯಾವ ಸಂಬಂಧವೂ ಇರಲ್ಲ. ನೀನು ಅವಳಿಗೆ ಏನೆಂದರೆ ಏನೂ ಆಗಿರುವುದಿಲ್ಲ. ಯೋಚಿಸುತ್ತಿದ್ದವನಿಗೆ ತಲೆ ಸಿಡಿದು ಹೋದಂತಾಯಿತು. ಗಟ್ಟಿಯಾಗಿ ತನ್ನ ತಲೆಯನ್ನು ಒತ್ತಿಕೊಂಡ. ನೋ 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 ಎಂದು ಕಿರುಚಿದ. ಮಗ, ಯಾಕೋ? ಏನಾಯಿತು ನಿಂಗೆ? ಯಾಕೆ ಹಿಂಗೆ ಕಿರ್ಚ್ಕಂಡೆ? ತನ್ನ ಗೆಳೆಯನ ಹೆಗಲು ಬಳಸಿ ಕೇಳಿದ ಅನೀಶ್. ಒಮ್ಮೆಲೇ ಅವನನ್ನು ಅಪ್ಪಿ, ನನಗೆ ನನ್ನ ಅಪ್ಪು ಬೇಕು ಮಗ. ನನಗೆ ಪ್ರಾರ್ಥನಾ ಬೇಕು. ನಾನು ಅವಳಿಗೆ ತಾಳಿ ಕಟ್ಟಿದ್ದೀನಿ. ಅವಳು ನನ್ನವಳು. ಬೇರ್ಯಾರೋ ಅವಳನ್ನು ನನ್ನಿಂದ ಹೇಗೆ ಕಿತ್ಕೋತಾರೆ? ಅವಳು ನನಗೆ ಮಾತ್ರ ಸ್ವಂತ. ನನಗವಳು ಬೇಕು ಮಚ್ಚ, ಬೇಕೇ ಬೇಕು. ಗಳಗಳನೆ ಗೆಳೆಯನನ್ನು ಅಪ್ಪಿ ಹತ್ತು ಬಿಟ್ಟ ಶರಶ್ಚಂದ್ರ. ಶು ಶು ಸಮಾಧಾನ ಮಾಡ್ಕೊ ಮಗ. ಅವಳು ನಿನ್ನ ಹೆಂಡತಿ. ಈಗ ಅವಳನ್ನು ಯಾರು ಯಾಕೆ ನಿನ್ನಿಂದ ಕಿತ್ಕೋತಾರೆ ಹೇಳು? ನೀನು ಏನೇನೋ ಹುಚ್ಚುಚ್ಚಾಗಿ ಯೋಚನೆ ಮಾಡಿ ನಿನ್ನ ಮನಸ್ಸನ್ನು ಹಾಳು ಮಾಡ್ಕೋತಾ ಇದ್ದೀಯ ಕಣೋ. ಅವಳನ್ನು ಈ ಮನೆಗೆ ಕರ್ಕೊಂಡು ಬಂದ್ಬಿಡು ಮಗ. ಇರೋ ವಿಷಯನ ಮನೆಯವರಿಗೆ ಹೇಳು. ಮನೆಯವರು ಅಂದರೆ ಯಾರು? ನಿನ್ನ ತಂಗಿನೇ ತಾನೇ. ಹೇಳಿಬಿಡು ಅವಳಿಗೆ. ಇನ್ನು ರಂಗಜ್ಜ, ಅವರಿಗೆ ವಿಷಯ ತಿಳಿದರೆ ಖುಷಿಯಿಂದ ಕುಣಿದಾಡಿ ಬಿಡುತ್ತಾರೆ. ಅವರಿಗೂ ನಿನ್ನ ಅಪ್ಪು ಅದೇ ಪ್ರಾರ್ಥನಾಳನ್ನು ಕಂಡರೆ ತುಂಬ ಇಷ್ಟ. ಆವಾಗ ಎಲ್ಲ ಸರಿ ಹೋಗುತ್ತೆ. ಹೇಳಿಬಿಡು ಮಚ್ಚ ಇರೋ ವಿಚಾರನ ಎಂದ ಅನಿ. ಕಣ್ಣೀರು ತೊಡೆದುಕೊಂಡವನು. ಮಗ, ಅದೆಲ್ಲ ನೀನು ಅಂದ್ಕೊಂಡಿರೋವಷ್ಟು ಸುಲಭದ ಕೆಲಸ ಅಲ್ಲ ಕಣೋ. ಶಾಂಭವಿ, ಅವಳಿಗೆ ಅದ್ಯಾಕೋ ಗೊತ್ತಿಲ್ಲ. ಪ್ರಾರ್ಥನಾಳ ಕಂಡರೆ ಆಗಲ್ಲ ಅವಳಿಗೆ. ಒಂದು ತರಹದ ದ್ವೇಷ ಬೆಳೆಸಿಕೊಂಡು ಬಿಟ್ಟಿದ್ದಾಳೆ. ಅವಳನ್ನು ಸತಾಯಿಸಲು ಸಿಗುವ ಯಾವುದೇ ಅವಕಾಶವನ್ನೂ ಅವಳು ಬಿಡುವುದಿಲ್ಲ. ನಾನು ಬುದ್ಧಿ ಹೇಳೋಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀನಿ ಮಚ್ಚ. ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅವಳು ಪ್ರಾರ್ಥನಾಳನ್ನು ರೋಮಿನಲ್ಲಿ ಕೂಡಿ ಹಾಕಿದ್ದು, ಬೀಳಿಸಲು ಪ್ರಯತ್ನಪಟ್ಟಿದ್ದು ಎಲ್ಲವನ್ನೂ ಹೇಳಿಕೊಂಡ. ಕೇಳುತ್ತಿದ್ದ ಅನೀಶನಿಗೂ ಆಶ್ಚರ್ಯದ ಜೊತೆಗೆ ಬೇಸರವೂ ಆಯಿತು. ಅಲ್ಲ ಮಗ, ಅವಳ್ಯಾಕೆ ಸುಮ್ಮನೆ ಆ ಪಾಪದ ಹುಡುಗಿನ ದ್ವೇಷ ಮಾಡ್ತಾಳೆ? ಛೇ ಎಂದ. ಅದೇನೋ ನನಗೂ ಅರ್ಥ ಆಗಲಿಲ್ಲ ಕಣೋ. ಮೇ ಬಿ ಇವಳಿಗಿಂತ ಅವಳು ನೋಡೋದಕ್ಕೆ ಚೆನ್ನಾಗಿದ್ದಾಳೆ. ಯಾವುದೇ ಕೃತಕ ಅಲಂಕಾರವಿಲ್ಲದೆ ಕೂಡ ಅದಕ್ಕೂ ಇರಬಹುದು. ಅಥವಾ ಅವಳು ಸ್ಟಡೀಸಲ್ಲಿ ಇವಳಿಗಿಂತ ಬಹಳ ಮುಂದಿದ್ದಾಳೆ. ರ್ಯಾಂಕ್ ಸ್ಟೂಡೆಂಟ್ ಅವಳು. ಎಲ್ಲರೂ ಅವಳನ್ನು ಹೊಗಳುತ್ತಾರೆ. ಬಹುಶಃ ಅದಕ್ಕಾಗಿಯೂ ಇರಬಹುದು. ಅದ್ಯಾಕೋ ಅಂತೂ ಶಾಂಭವಿ ಅವಳನ್ನು ದ್ವೇಷ ಮಾಡ್ತಾಳೆ. ಇದಂತೂ ಸತ್ಯ ಎಂದು ನಿಟ್ಟುಸಿರು ಬಿಟ್ಟ ಶರಶ್ಚಂದ್ರ. ಛೇ, ಏನು ಈ ಹುಡುಗಿಯ ಮನಸ್ಥಿತಿ? ಅಮ್ಮ ಇದ್ದಿದ್ದರೆ ಬಹುಶಃ ಹೀಗೆ ಇರುತ್ತಿರಲಿಲ್ಲವೇನೋ ಎಂದ ಅನಿ. ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಪಡ್ತೀನಿ ಇವಳ ಬಗ್ಗೆ ಗಮನ ಹರಿಸೋದಕ್ಕೆ. ಆದರೆ ನಿಂಗೊತ್ತಲ್ಲ ನನಗೆಷ್ಟು ವರ್ಕ್ ಪ್ರೆಷರ್ ಇರುತ್ತೆ ಅಂತ. ಛೇ, ಆ ಅರ್ಥದಲ್ಲಿ ನಾನು ಹೇಳಿದ್ದಲ್ಲ ಕಣೋ. ನೀನು ಅವಳನ್ನು ಚೆನ್ನಾಗಿಯೇ ನೋಡ್ಕೊಂಡಿರ್ತೀಯ, ನಂಗೆ ಗೊತ್ತು. ಅವಳು ಹುಡುಗಿ ಅಲ್ವಾ? ಹುಡುಗಿಯರು ಅಮ್ಮನ ಹತ್ತಿರ ಹೇಳುವಂತಹ ವಿಷಯಗಳನ್ನು, ಅವರ ಮನದ ಭಾವನೆಗಳನ್ನು, ತುಮುಲಗಳನ್ನು ಬೇರೆಯವರ ಹತ್ತಿರ ಹೇಳಲ್ಲ ಕಣೋ. ಅದಕ್ಕೆ ಹಾಗಂದೆ. ನೀನು ಹೇಳೋದು ನಿಜ ಕಣೋ ಮಗ. ಯಾರೂ ಕೂಡ ಅಮ್ಮನ ಸ್ಥಾನ ತುಂಬೋದಕ್ಕೆ ಸಾಧ್ಯವಿಲ್ಲ. ಆದರೂ ಆ ಹುಡುಗಿ ಪ್ರಾರ್ಥನಾ, ಅವಳಿಗೂ ಇವಳದೇ ವಯಸ್ಸು. ಅವಳು ಕೂಡ ಅಮ್ಮನ ಪ್ರೀತಿ ಅಕ್ಕರೆ ಯಾವುದೂ ಇಲ್ಲದೆ ಬೆಳೆದವಳು. ಇವಳಿಗಾದರೂ ಪ್ರೀತಿ ತೋರಲು ಅಣ್ಣನಾಗಿ ನಾನಿದ್ದೀನಿ. ಬೇಕಾದಷ್ಟು ಆಸ್ತಿ ಪಾಸ್ತಿ ಇದೆ. ಯಾವುದಕ್ಕೂ ಕೊರತೆಯನ್ನೇ ಕಾಣಲಿಲ್ಲ. ಆದರೆ ಅವಳು ಪ್ರೀತಿ ಬಿಡು, ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಟ್ಟಿದ್ದಾಳೆ. ಹಂಗಿನ ಕೂಳು ದಿನವೂ ಯಾರ್ಯಾರದೋ ಸಹಾಯ ಪಡೆದು ಓದಿದಾಳೆ. ಈ ಮಟ್ಟಕ್ಕೆ ಬರಲು ಅವಳು ಪಟ್ಟ ಕಷ್ಟ ಎಷ್ಟು ಎಂದು ಮಮತಾ ನನಗೆ ಹೇಳಿದಾಳೆ. ಆದರೂ ಅದೆಷ್ಟು ತಾಳ್ಮೆ ತಿಳುವಳಿಕೆ ಇದೆ ಆ ಹುಡುಗಿಗೆ ಈ ವಯಸ್ಸಿಗೇನೆ. ಇವಳಿಗೇನು ಕಡಿಮೆ ಆಗಿರೋದು ಈ ಮನೆಯಲ್ಲಿ? ತಾಳ್ಮೆ ಅನ್ನೋ ಪದಾನೇ ಇಲ್ಲ ಇವಳ ಡಿಕ್ಷನರಿಯಲ್ಲಿ. ಮಾತಾಡಿದರೆ ಸಾಕು ನನಗೆ ಎದುರು ವಾದಿಸ್ತಾಳೆ. ಓದಿನಲ್ಲೂ ಅಷ್ಟಕ್ಕಷ್ಟೇ. ಅದ್ಯಾರ ಜೊತೆಗೂ ಓಡಾಡ್ತಾಳೆ ಅನ್ನೋ ಸುದ್ದಿನೂ ಇದೆ ನನಗೆ. ಕರೆದು ಕೇಳಿದರೆ ನನಗೂ ಗೊತ್ತು ನಾನು ಹೆಂಗಿರಬೇಕು ಅಂತ. ನಾನು ದೊಡ್ಡೋಳಾಗಿದ್ದೀನಿ, ನಾನು ನೋಡ್ಕೋತೀನಿ ಅಂತಾಳೆ ಕಣೋ. ನನಗೂ ಸಾಕಾಗಿ ಹೋಗಿದೆ ಕಣೋ ಈ ಜಂಜಾಟ, ಜವಾಬ್ದಾರಿ. ನಾನು ಮನುಷ್ಯನೇ ತಾನೇ. ನನಗೂ ಆಸೆ ಆಕಾಂಕ್ಷೆಗಳು ಇಲ್ಲವೇ? ಅಮ್ಮನಿಗೆ ಕೊಟ್ಟ ಮಾತಿಗೋಸ್ಕರ ಇನ್ನೂ ಇದನ್ನೆಲ್ಲ ಸಹಿಸ್ತಾ ಇದ್ದೀನಿ ಮಗ. ಅವಳನ್ನೊಂದು ದಡ ಸೇರಿಸಿದರೆ ನನ್ನ ಜವಾಬ್ದಾರಿ ಮುಗಿದಂತೆ. ಅದು ಒಂದಾದರೆ ಇನ್ನೊಂದು ತಲೆನೋವು ಮೇಘನ.
ಮೇಘನ ಅವಳೂ ಒಂದು ದೊಡ್ಡ ಸಮಸ್ಯೆಯಾಗಿದ್ದಾಳೆ ಕಣೋ ಮಗ ಎಂದ ಶರಶ್ಚಂದ್ರ. ಹೌದೇನು ಮಗ, ಏನಂತೆ ಅವಳದು? ನಿನ್ನ ಬೇಡ ಅಂತ ಬಿಟ್ಟು ಹೋಗಿದ್ದಲ್ದೆ ಮತ್ ಬಂದು ಕತೆ ಕಟ್ತಿದ್ದಾಳ ಎಂದ ಅನಿ. ಅವಳದೊಂದು ರಾಮಾಯಣ ಆಗ್ಬಿಟ್ಟಿದೆ ನನಗೆ ಮಗ. ನನ್ನ ಬೆನ್ನೇ ಬಿಡಲ್ಲ ಅಂತಾಳೆ. ದಿನ ನನಗೋಸ್ಕರ ಕಾದಿದ್ದು ನನ್ನ ಮಾತಾಡೋ ಪ್ರಯತ್ನ ಜಾರಿಯಲ್ಲಿದೆ ಅವಳದ್ದು. ಹೋಗಲಿ, ಒಂದೇ ಸಲ ಎಲ್ಲ ಮುಗಿಸಿಬಿಡೋಣ ಅಂತ ಒಂದಿನ ಅವಳ ಹತ್ರ ಮಾತಾಡದೆ ಕೂಡ. ಅವಳು ಮಾಡಿ ಹೋದ ಘನಕಾರ್ಯದ ಬಗ್ಗೆ ಅವಳಿಗೆ ಸಣ್ಣ ಪಶ್ಚಾತ್ತಾಪ ಕೂಡ ಇಲ್ಲ ಕಣೋ. ನಾವು ಮೊದಲಿನ ಹಾಗೇ ಇರೋಣ ಅಂತಾಳೆ. ಬೈದೆ, ಬುದ್ಧಿ ಹೇಳ್ದೆ, ಅವಾಯ್ಡ್ ಮಾಡಿದೆ. ಹ್ಞೂ, ಏನೇ ಮಾಡಿದರೂ ಅವಳು ತನ್ನ ಪ್ರಯತ್ನ ನಿಲ್ಲಿಸ್ತಾ ಇಲ್ಲ ಮಗ. ಇನ್ನು ಅವಳಿಗೇನಾದರೂ ನನ್ನ ಜೀವನದಲ್ಲಿ ಒಬ್ಳು ಹುಡುಗಿ ಇದ್ದಾಳೆ, ಅವಳು ಪ್ರಾರ್ಥನಾನೇ ಎಂದು ತಿಳಿದರೆ, ಓ ಮೈ ಗಾಡ್, ಮುಂದೆ ಆಗಬಹುದಾದ ಅನಾಹುತದ ಬಗ್ಗೆ ಯೋಚಿಸಲು ಭಯ ಆಗ್ತಾ ಇದೆ ನನಗೆ ಮಗ. ಅವಳ ಸ್ವಭಾವ ನನಗೆ ಚೆನ್ನಾಗಿಯೇ ಗೊತ್ತು. ಅವಳು ಪ್ರಾರ್ಥನಾಳ ಮನಸ್ಸಿನಲ್ಲಿ ನನ್ನ ಬಗ್ಗೆ ವಿಷಬೀಜ ಬಿತ್ತುವ ಯಾವ ಅವಕಾಶವನ್ನೂ ಸಹ ಬಿಡುವವಳಲ್ಲ. ಪಾಪ, ಅವಳಿನ್ನೂ ಪುಟ್ಟ ಮಗು ಥರ ಕಣೋ. ಏನೂ ಅರಿಯದ ಮುಗ್ಧ ಮನಸ್ಸಿನ ಹುಡುಗಿಯದು. ಇವಳ ಮಾತನ್ನೇ ನಂಬಿ ಮುಂದೇನಾದರೂ ಅನಾಹುತ ಆದರೆ, ಇವೆರಡೂ ಒಂದು ಕಡೆಯಾದರೆ ಇನ್ನೊಂದು ಸಮಾಜ. ನಾವು ಈ ಸಮಾಜದಲ್ಲೇ ಬದುಕ್ತಾ ಇದ್ದೀವಿ. ಇಂತಹ ಮದುವೆಗಳಿಗೆ ಸಮಾಜ, ಜನ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅಂತ ನಿನಗೆ ಗೊತ್ತಲ್ಲ. ನನಗೆ ಏನಾದರೂ ಅನ್ನಲಿ, ಚಿಂತೆ ಇಲ್ಲ, ನಾನು ಫೇಸ್ ಮಾಡ್ತೀನಿ. ಆದರೆ ಆ ಪುಟ್ಟ ಹುಡುಗಿಗೆ ಅಂದು ಆಡಿ ಮನ ನೋಯಿಸ್ತಾರೆ ಕಣೋ. ದುಡ್ಡಿಗೋಸ್ಕರವೇ ನನ್ನಂಥವನನ್ನು ಮದುವೆ ಆಗಿದ್ದಾಳೆ ಅನ್ನಲ್ವಾ? ಅದು ಅವಳ ಮನಸ್ಸಿನ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ಯೋಚಿಸು. ಮೇಲಾಗಿ ನಾನೇನೋ ಅವಳಿಗೆ ತಾಳಿ ಕಟ್ಟಿದೆ, ಆದರೆ ಅವಳ ಮನಸ್ಸಿನಲ್ಲಿ ಏನಿದೆಯೋ ಯಾರಿಗೆ ಗೊತ್ತು? ಇನ್ನೇನಿರಲು ಸಾಧ್ಯ? ನಾನು ಅವಳ ಗುರು, ಗೌರವ ಇರಬಹುದು, ಆದರೆ ಪ್ರೀತಿ, ಅದರ ಬಗ್ಗೆ ಅವಳು ಯೋಚಿಸಿರಲು ಸಾಧ್ಯವಿಲ್ಲ. ಅದು ಅವಳ ವಯಸ್ಸೂ ಅಲ್ಲ. ಅವಳಂಥ ಮುಗ್ಧ ಹುಡುಗಿ ಇಂತಹ ವಿಷಯಗಳ ಬಗ್ಗೆ ಚಿಂತಿಸಿರಲು ಸಾಧ್ಯವೇ ಇಲ್ಲ. ಇಷ್ಟೆಲ್ಲ ಇರುವಾಗ ನಾನು ಹೇಗೆ ಇರುವ ವಿಷಯವನ್ನು ಹೇಳುವುದು? ನೀನೇ ಹೇಳು. ಹೇಳುವುದು ಇರಲಿ, ನಾನೇ ಸ್ವತಃ ಒಪ್ಪಿಕೊಳ್ಳಲಾಗುತ್ತಿಲ್ಲ ನಡೆದಿದ್ದೆಲ್ಲವನ್ನ ಎಂದು ತನ್ನ ತಲೆಯನ್ನು ಒತ್ತಿ ಕುಳಿತುಬಿಟ್ಟ ಶರಶ್ಚಂದ್ರ.